ಕೆಲವೊಂದು ಕಡೆ ಸಾವಿರ ಬರುತ್ತೆ, ಓಟ್ ಹಾಕ್ಲಿಕ್ಕೆ ಈಚೆ ಬರೋದಿಲ್ಲ. ಅಫಿಷಿಯಲ್ ಒಂದು ಅವರ ಬೇಸರ ಇದೆ, ನೋವಿದೆ, ದುಃಖ ಇದೆ, ದುಮ್ಮಾನ ಇದೆ. ಹಂಗಾಗೋದು ಬೇಡ. ತಮ್ಮ ಕೈ ಮುಟ್ಟು ಕೇಳ್ಕೊಳ್ತಾರೆ, ಮತದಾನ ದಿನ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು 7 ಬಂದು ಮತವನ್ನು ಹಾಕಿ, ಮತವನ್ನು ಹಾಕಿದ ಮೇಲೆ ಈ ದೇಶಕ್ಕೋಸ್ಕರ, ಮೋದಿಗೋಸ್ಕರ ಮತವನ್ನ ನಿಮ್ದು, ನಿಮ್ಮ ಸ್ನೇಹಿತರು, ಬಾಕಿರು, ಬಂಧುಗಳೆಲ್ಲ ಫೋನ್ ಮುಖಾಂತರ ಮತವನ್ನ ಹಾಕಿದ್ದ ತಾವೆಲ್ಲ ಸಹಾಯ ಮಾಡಿದ್ದ ತಮ್ಮ ವಿನಂತಿ ಮಾಡಕ್ಕೆ ಜೋಡಿಸುತ್ತೆ. ಮತದ ಅಂತರ ಜಾಸ್ತಿ ಆದ್ರೆ ಈ ಕ್ಷೇತ್ರಕ್ಕೆ ಗೋಪಾಲನವ್ರಿಗೆ ಗೌರವ. ಅವ್ರು ಮಾಡ್ಬೇಕು ಅಂತಕ್ಕಂಥ ಕೆಲಸ ಬಹಳ ಕೆಲಸ. ಹಿಂದೆ ಸರ್ಕಾರ ಹಿಂದೆ ಬಾಬಾನಿಂದ ಕೂಡ ನೆಲಗರಬಹುದು, ಅವತ್ತು ಕೂಡ ಅವ್ರ ಶಕ್ತಿ ಮೀರಿ ಕೆಲಸವನ್ನು ಮಾಡಬೇಕು. ಇವತ್ತು ಗೋಪಾಲ ಗೆದ್ದ ಮೇಲೆ ಇಡೀ ಕ್ಷೇತ್ರದಲ್ಲಿ ಯಾವ ಕೆಲಸ ಪ್ರತಿಗೆ ಇದ್ದರವೇ ಇಲ್ಲ, ಎಲ್ಲ ಕೆಲಸವನ್ನು ಮಾಡಿದ್ರೆ. ಒಂದ್ ಕಡೆ ಪಾರ್ಕು, ಒಂದ್ ಕಡೆ ಮೈದಾನ, ಒಂದ್ ಕಡೆ ಆಟದ ಮೈದಾನ, ಒಂದು ಶಾಲೆ, ಹಾಸ್ಪಿಟ್ಲು, ಎಲ್ಲವನ್ನೂ ಮಾಡ್ಕೊಂಡು ಗೋಪಾಲನವರು. ನಿಮ್ಮೆಲ್ಲರ ನೀವು ಓಟು, ನೀವು ಹಾಕಿರೋ ಓಟಕ್ಕೆ ಶಕ್ತಿ ಹೊಂದೈತೆ, ಅದಕ್ಕೆ ಒಂದು ರೂಪುರೇಷೆ ಬಂದಿದೆ. ನೀವು ಹಾಕಿದ್ದು ಮತ ಗೌರವ ತರುವಂತ ಕೆಲಸವನ್ನು ಆಗಿದೆ. ಎಷ್ಟೋ ಜನ ಮೇಲೆ ನೋಡಿದ್ರಿ ನೀವು. ಇವತ್ತು ಯಾವ ಸಮಸ್ಯೆನೂ ಇಲ್ಲ. ಗೋಪಾಲನವರು ಒಂದು ದೊಡ್ಡ ಯಾರು ಮತದಾರರು, ಕಾರ್ಯಕರ್ತರು, ಮುಖಂಡರು ಫೋನ್ ಮಾಡಿದ ತಕ್ಷಣ ನನ್ನ ಮನೆ ಮುಂದೆ ಸ್ಯಾನಿಟರಿ ಸಮಸ್ಯೆ ಆಗಿದೆ, ಮರ ಬಿದ್ದೋಗಿದೆ, ರೇಷನ್ ಕಾರ್ಡ್ ಇಲ್ಲ ಅಂದ ತಕ್ಷಣ ಒಂದು ಫೋನಲ್ಲಿ ಕೇಳಿ ಇನ್ನೊಂದು ಫೋನ್ ಎತ್ಕೊಂಡು ಫೋನ್ ಮಾಡೋದು, ಇಂಥವ್ರಿಗೆ ಹೇಳ್ತಾರೆ ಇಂಥ ಅಡ್ರೆಸ್ಸು, ಇಂಥ ಹೆಸರು ಹೋಗಿ ಅಂತ. ಯಾರಿಗೆ ಮಾಡ್ತಾರೆ ಇಂಥ ಕೆಲಸ ಅಂತಂದ್ರೆ ನೀವೆಲ್ಲ ಸೇರಿಸಿ ತಾಕತ್ತಾಗಿ ಅವ್ರನ್ನ ಆರಿಸ್ಕೊಂಡಿದ್ದೀರಿ. ಹೀಗೆ ಸಭೆಗೆ ದಯಾನಮೂರ್ತಿ ಬಂದಿದ್ದಾರೆ, JDS ರಾಜ್ಯ ಜಿಲ್ಲಾ ಕರ್ತವ್ಯ ಪದಾಧಿಕಾರಿಗಳು ಕರ್ತವ್ಯ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೂತ್ಕೊಂಡು ಈ ಒಂದು ಮೈತ್ರಿನ ಎರಡೂ ಪಕ್ಷ ಸೇರಿ ನಾವೊಂದು ಮೈತ್ರಿ ಮಾಡ್ಕೊಬೇಕು ಅಂತೇಳಿ ಮೈತ್ರಿ ಮಾಡಿಕೊಂಡು 25 ಸೀಟು BJPಗೆ, 3 ಸೀಟು JDSಗೆ ಕೊಟ್ಟು, ನಾವು JDSನವರಲ್ಲಿ ನಿಂತವ್ರೆ ಅಲ್ಲಿ ಅವರು ಸಪೋರ್ಟ್ ಮಾಡಂಗೆ, ಮತ್ತು BJPಯವರಲ್ಲಿ ನಿಂತವ್ರಿಗೆ JDSನವ್ರು ಸಪೋರ್ಟ್ ಮಾಡಂಗೆ ಇವತ್ತು ಅವ್ರು ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ. ಆ ಮೈತ್ರಿ ಈಗ ಭಾಳಷ್ಟು ಕಡೆ ಒಳ್ಳೆ ಅದ್ಧೂರಿಯಾಗಿ ಸ್ವಾಗತವನ್ನು ಸಿಕ್ಕಿದೆ. ಈ ಒಂದು ದೇಶ ಭದ್ರತೆಗೆ ನರೇಂದ್ರ ಮೋದಿ ಅವರ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಅದರಿಂದ ಈಗೆಲ್ಲ ಮಹನೀಯರಲ್ಲಿ ಒಂದು ಪ್ರಾರ್ಥನೆ, ಈ ಸಾರಿ ಏನು ಈ ಭಾಗದ ಬೆಂಗಳೂರು ಉತ್ತರ ಭಾಗದ ಅಭ್ಯರ್ಥಿಗಳಾದಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ಎಲ್ಲರೂ ಮತ ಕೊಟ್ಟು ಅವ್ರನ್ನ ಜಯಶೀಲರನ್ನು ಮಾಡಿದ್ರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ, ದೇವೇಗೌಡರಿಗೂ ಒಂದು ಶಕ್ತಿ ಸಿಗ್ತದೆ. ಎರಡೂ ಪಕ್ಷಗಳು ಒಂದು ಈ ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ, ಅಲ್ಲಿ ದೇಶ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಹೊಂದಿಸ್ತಾ ನನಗೆ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡ್ತೀನಿ. ಸ್ಪೀಕರ್ ಲೆವೆಟ್ಟು ಹಾಗೂ ಈ ಸುತ್ತಮುತ್ತಲ ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕರಿಸ್ತಾ, ಎಲ್ಲರೂ ಕೂಡ ಒಂದೇ ಒಂದ್ಸತಿ ಜೋರಾಗಿ ಘೋಷಣೆ ಕೊಡಬೇಕು. ಆ ಘೋಷಣೆ ನಿಮ್ಮ ಏನು ಲೆವೆಟಲ್ಲಿರುವಂಥ ಪ್ರತಿಯೊಬ್ಬರು ಮನೆಗೂ ಎಲ್ಲ ಸುಮಾರು ಬಂದಿಲ್ಲ, ಅವ್ರಿಗೆಲ್ರಿಗೂ ತಲುಪಿಸ್ಬೇಕು. ಬರೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಅಂತೀನಿ, ಜೈ ಜೈ ಶ್ರೀರಾಮ್ ಅಂತೀನಿ, ಜೈ ಶ್ರೀರಾಮ್. ಬಂಧುಗಳೇ, ಈಗಾಗಲೇ ಸುಲಲಿತವಾಗಿ ಜಯರಾಮಣ್ಣವರು, ನಾರಾಯಣ ಸ್ವಾಮಿಯವರು ಮನವಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಗೋಪಾಲನವರು, ಹಾಗೆ ಈ ಭಾಗದ ಅಭ್ಯರ್ಥಿಯಾಗಿರ್ತಕ್ಕಂಥ ಶೋಭಕ್ನವರು, ಹೇಮಂತ್ನವರು ಎಲ್ಲರೂ ಬರ್ತಾ ಇದ್ದಾರೆ. ವಿಚಾರ ಇಷ್ಟೇ, 26ನೇ ತಾರೀಕು ಈ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ. ಈ ಭಾಗದಲ್ಲಿ ಚುನಾವಣೆ 26ನೇ ತಾರೀಕು ಘೋಷಣೆ ಆಗಿದೆ. ದಯವಿಟ್ಟು ಇವತ್ತು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಚುನಾವಣೆಗೆ ಮೊದಲನೇದಾಗಿ ಮತ ಚಲಾಯಿಸುವಂತಹ ಹಕ್ಕು ಕೊಟ್ಟಿದೆ ಸಂವಿಧಾನ, ಅದನ್ನ ಮತವಾಗಿ ಚಲಾಯಿಸಬೇಕು. ಅದು ನಮ್ಮ ದೇಶಕ್ಕಾಗಿ ಹಾಗೂ ನಮ್ಮ ದೇಶದ ರಕ್ಷಣೆಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡಬೇಕು. ಇವತ್ತು ಏನಕ್ಕೆ ವೋಟ್ ಮಾಡಬೇಕು BJPಗೆ ಅಂತ ಕೇಳ್ತಾರೆ ಕೆಲವರು ಮನಸ್ಸು ಮಾತ್ರ. ಅವ್ರು ಹೇಳಬೇಕು, ನಾವೇನಕ್ಕೆ ವೋಟ್ ಮಾಡಬೇಕು ಅಂದ್ರೆ ದೇಶವನ್ನು ಕಾಯ್ತಿರುವಂತಹ ನಮ್ಮ ಸೈನಿಕರನ್ನ ಕೇಳಿ ಹೋಗಿ ಹಸಿವಿನಲ್ಲಿ ಬೆಳೆದಿರುವಂತಹ